ನಿಮ್ಗೆ ಏನ್ ಪ್ರೂಫ್ ಬೇಕು? ಎಲ್ಲಾ ಪ್ರೂಫ್ ನಿಮ್ ಮುಂದೆ ಕಣ್ಣು ಮುಂದೆ ಇಟ್ಬಿಡ್ತೇನೆ. ಇಲ್ಲೇ ಹಿಂದೆ ಇದ್ವಿ ನಾವು, ಇಲ್ಲೇ ಹಿಂದೆ ರೆಕಾರ್ಡ್ ಆಗ್ತಿತ್ತು. ನಿಮ್ಮ ಫೋನ್ ಪೇ ಮಾಡೋದು ರೆಕಾರ್ಡ್ ಆಗಿದೆ, ಎಲ್ಲವೂ ಆಗಿದೆ. ಇಲ್ಲೇ ಇದ್ವಿ ಸರ್. ನೀವು ಬಂದಾಗಿನಿಂದ ನಾವು ಇಲ್ಲಿದ್ದೀವಿ, ಆಯ್ತಾ? ನೀವು ಬಂದಾಗಿಂದ ತೋರಿಸಿ, ನೀವು ಹಾಕಿದ ಕೇಸಿನ ಪ್ರಮಾಣ ಎಷ್ಟಿದೆ ಇವತ್ತು ಬೆಳಿಗ್ಗೆ ಬಂದದ್ರಿಂದ ನೀವು ಹಾಕಿದ ಕೇಸ್, ಮತ್ತೆ ನೀವು ನಿಲ್ಲಿಸಿದ ಗಾಡಿ. ನನ್ನ ಹತ್ರ ಎಲ್ಲ ಇದೆ. ಎಷ್ಟು ಗಾಡಿ? ಮತ್ತೆ ಹಣ ಯಾಕೆ ತಗೊಂಡ್ರು? ಆಯ್ತು ಬಿಡಿ, ನೀವು ಹಣ ಯಾಕೆ ತಗೊಂಡ್ರಿ? ನನ್ನ ಹತ್ರ ಇದೆ ಪ್ರೂಫ್, ನಿಮ್ಗೆ ಕೊಡ್ತೀನಿ, ಈಗಲೇ ಕೊಡ್ತೀನಿ, ಓಪನ್ ಮಾಡಿ ಕೊಡ್ತೀನಿ. ಹೌದು, ಪ್ರತಿಯೊಬ್ಬರಿಗೂ ಕೂಡ ಈ ವಾಹನ ಚಲಾವಣೆ ಮಾಡುವಾಗ ಏನೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ ಅದನ್ನು ಫಾಲೋ ಮಾಡಬೇಕು. ಹೌದಾ? ನೀವು ವೇಗವಾಗಿ ಮಿತಿ ಮೀರಿ ವೇಗದಲ್ಲಿ ಓಡ್ತಿದ್ದೀರಾ, ಅದನ್ನ ಹಿಡೀರಿ. ಎಮಿಷನ್ ಟೆಸ್ಟ್ ಆಗ್ಲಿಲ್ಲ ಮಾಡಿ, ಜೊತೆಗೆ ಕುಡಿದು ಏನಾದ್ರು ಮಾಡ್ತಿದ್ದೀರಾ ಮಾಡಿ. ಅದನ್ನ ಬಿಟ್ಟು ಮತ್ತೆ ಏನಾದ್ರು ಟ್ರಾಫಿಕ್ ಇದನ್ನೇನಾದ್ರು ಪ್ರಾಬ್ಲಮ್ ಮಾಡ್ತಾರೆ ಮಾಡಿ. ಬಿಟ್ರೆ ಹೈವೇ ಪೆಟ್ರೋಲ್ ಅವರು ಏನಕ್ಕೆ ಮಾಡಬೇಕು? ಎಮಿಷನ್ ಕೂಡ ನೀವು ಹಣ ತಗೊಳ್ಳೋ ಹಾಗಿಲ್ಲ, ಏನಿದ್ರು ಕೂಡ ನೀವು ನೋಟಿಸ್ ಕೊಡಕ್ಕಷ್ಟೇ ಅಧಿಕಾರ, ಬಿಟ್ರೆ ಬೇರೆ ಇಲ್ಲ. ಆದ್ರೆ ಇಲ್ಲಿ ಇವರು ನಾವು ಬರುವಾಗ ಅಷ್ಟು ಲಾಠಿ ಹಿಡ್ಕೊಂಡು ಗಾಡಿನ ನಿಲ್ಲಿಸಿ ಗಾಡಿಯವರಿಂದ ಹಣ ತಗೊಳ್ತಾರೆ. ಆದ್ರೆ ನಾನು ಬಂದ್ಮೇಲೆ ಬಾಡಿ ಕ್ಯಾಮ್ರಾ ಹಾಕ್ತಾರೆ, ನಾನು ಬಂದ್ಮೇಲೆ ಆಪ್ ಓಪನ್ ಆಗುತ್ತೆ. ಹಾಗಾದ್ರೆ 1 ಗಂಟೆಯಿಂದ ಮಾಡಿದ್ದಿವ್ರೇನು?